ನಮಸ್ಕಾರ, ಸಮತಾ ನ್ಯೂಸ್ಗೆ ಸ್ವಾಗತ. RSS ಮತ್ತು BJPಯವರು ಕಾಂಗ್ರೆಸ್ ನಾಯಕರನ್ನು ಮತ್ತು ಪ್ರಿಯಾಂಕಾ ಖರ್ಗೆಯವರನ್ನು ಅವಹೇಳನಕಾರಿಯಾಗಿ ನಿಂದಿಸುವುದನ್ನು ಕೈಬಿಡಬೇಕು. ಜಿಲ್ಲಾ ಮಾಧ್ಯಮ ವಕ್ತಾರ ವಿಶ್ವನಾಥ್ ಎಚ್ಚರಿಕೆ. ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟ ನಗರದ ಕಾಂಗ್ರೆಸ್ ಭವನದಲ್ಲಿ ಕರೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಇವರು, RSS ಮತ್ತು BJPಯವರು ಕಾಂಗ್ರೆಸ್ ನಾಯಕರನ್ನು ಅವಹೇಳನಕಾರಿಯಾಗಿ ಮಾತನಾಡುವುದನ್ನು ಕೈಬಿಡಬೇಕು, ಇಲ್ಲವಾದಲ್ಲಿ ನಾವು ಕಾನೂನು ರೀತಿ ಹೋರಾಟವನ್ನು ಮಾಡಲಾಗುತ್ತದೆ ಎಂದು ಈ ಸಂದರ್ಭದಲ್ಲಿ ಎಚ್ಚರಿಕೆ ನೀಡಿದರು. ಪತ್ರಿಕಾಗೋಷ್ಠಿಯಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲಾ ಕಾಂಗ್ರೆಸ್ ಮಾಧ್ಯಮ ವಕ್ತಾರರಾದ ವಿಶ್ವನಾಥ್, ಮುನೀಂದ್ರ, ಅಫ್ಸರ್ ಪಾಷಾ, ನಾಗನರಸಿಂಹ ಹಾಗೂ ಇತರರು ಹಾಜರಿದ್ದರು. ವರದಿ ಅರಕೆರೆ ಮುನ್ರಾಜ್, ಪ್ರಧಾನ ಸಂಪಾದಕರು, ಸಮತಾ ನ್ಯೂಸ್, ಶಿಡ್ಲಘಟ್ಟ. ಪ್ರಿಯಾಂಕಾ ಖರ್ಗೆ ಸಾಹೇಬರು ಗ್ರಾಮೀಣಾಭಿವೃದ್ಧಿ ಹಾಗೂ ಪಂಚಾಯತ್ ರಾಜ್ ಮತ್ತೆ ITBT ಸಚಿವರಾಗಿರುವಂತಹ ಸಚಿವರನ್ನ ಇದೇ RSS ಅವರು BJPಯವರು ಅವಹೇಳನಕಾರಿ ಹೇಳಿಕೆಗಳನ್ನ ಕೊಟ್ಟಿದ್ದಾರೆ. ಇವ್ರು ಯಾರು ದೊಡ್ಡ ನಾಯಕ, ಈ ಒಂದು ರೀತಿ ಕೆಟ್ಟ ಶಬ್ದಗಳನ್ನೆಲ್ಲ ನಮ್ಮ ಕಾಂಗ್ರೆಸ್ನ ನಾಯಕರನ್ನ ಗುರಿಯಾಗಿಟ್ಕೊಂಡು ಕಾಂಗ್ರೆಸ್ನ ವರ್ಚಸ್ಸನ್ನು ಪಡೆಯಲಿಕ್ಕೆ ಇವರೆಲ್ಲ ಒಂದು ಪ್ಲಾನ್ ಮಾಡ್ತಾ ಇದ್ದಾರೆ. ಸೊ ನಾನು ಹೇಳೋದು ಇಷ್ಟೇ, BJPಯವ್ರಿಗೆ, RSS ಅವ್ರಿಗೆ ತಮ್ಮ ಸಿದ್ಧಾಂತಗಳನ್ನ ಮೊದಲು ಕಲ್ತ್ಕೊಳ್ಳಿ. ಪ್ರಜಾಪ್ರಭುತ್ವದಲ್ಲಿ ವ್ಯವಸ್ಥೆಯಲ್ಲಿ ನೀವು ಪ್ರಜೆಗಳನ್ನ ದಿಕ್ಕು ತಪ್ಪಿಸುವಂತ ಕೆಲಸಗಳನ್ನ ನೀವು ಮಾಡಬಾರ್ದು. ಇವತ್ತು ಈಗಿನ ಕಾಲಘಟ್ಟಕ್ಕೆ ನೀವು ದಿಕ್ಕು ತಪ್ಪಿಸುವ ಕೆಲಸನೇ ಮಾಡ್ತಾ ಇರೋದು. ಯಾಕೆ ಅಂತಂದ್ರೆ, ಒಂದು ಕಡೆ ನೀವು ಸರ್ಕಾರವನ್ನು ಕಳೆದುಕೊಂಡು ಹತಾಶರಾಗಿ ಇವತ್ತು ನಾವು ಏನ್ ಮಾಡಬೇಕು ಅನ್ನೋ ಒಂದು ದಿಕ್ಕು ತೋರಿಸಿದೆ. ನಮ್ಮ ದಲಿತರಾಗ್ಬೋದು, ಹಿಂದೂ ಸಂಘಟನೆ ಅಂತೇಳಿ ದಲಿತರ ಮೇಲೆ ದೌರ್ಜನ್ಯ ಮಾಡಿಸೋದು, ಮತ್ತೊಂದು ಕಡೆ ಜಾತಿಗಳ ಮತ್ತೆ ಬೆಂಕಿ ಇಕ್ಕೋದು, ಈ ಕೆಲಸಗಳು, ಈ ಹುನ್ನಾರಗಳನ್ನು ನೀವು ಮಾಡೋದನ್ನು ಮೊದಲು ಬಿಡಬೇಕು. ಹಿಂದುತ್ವ ನಿಮ್ಗೊಬ್ಬರಿಗೆ ಇದೆಯಾ? ಸನಾತನ ಕಾಲದಿಂದ ನಾವೆಲ್ಲ ಹಿಂದುತ್ವದ ಬಗ್ಗೆ ಪ್ರತಿಯೊಬ್ಬರು ಪಾಲನೆ ಮಾಡ್ಕೊಂಡು ಬರ್ತಾನೆ ಇದ್ದೀವಿ. ಪ್ರತಿಯೊಬ್ಬರು ಮನೆಯಲ್ಲಿ ಹೆಣ್ಮಕ್ಳು, ಪ್ರತಿಯೊಬ್ಬರು ನಮ್ಮ ಮನೆಗಳಲ್ಲಿ ಇವತ್ತಿನ ಕಾಲಕ್ಕೂ ಸಹಿತ ಯಾವುದೇ ಹಬ್ಬ ಬಂದು, ಯಾವುದೇ ಒಂದು ದೀಪಾವಳಿ ಆಗ್ಬೋದು, ಹಿಂದೂ ಹಬ್ಬಗಳು ಯಾವುದೇ ಬಂದ್ರು ಪ್ರತಿಯೊಬ್ಬರು ಹಬ್ಬಗಳನ್ನ ಆಚರಣೆ ಮಾಡ್ತಾರೆ. ಶ್ರೀರಾಮ ಜಯಂತಿ ನಾವು ಆಚರಣೆ ಮಾಡ್ತೀವಿ, ಗಣಪತಿ ಉತ್ಸವ ಅಂದ್ರೆ ಗಣಪತಿ ಉತ್ಸವ ಆಚರಣೆ ಮಾಡ್ತೀವಿ. ನೀವು BJPಯವರು ಬಂದು ಹೇಳಿದಾಗ ನಾವು ಗಣಪತಿ ಮಾಡ್ತಾ ಇದೀವ? ನೀವು BJPಯವರು ಬಂದ್ಮೇಲೆ ಮನೆಯಲ್ಲಿ ಹೆಣ್ಮಕ್ಳು ಬೆಳಗ್ಗೆ ಎದ್ದು ಪೂಜೆ ಮಾಡೋದು, ಬೆಳಗ್ಗೆ ಎದ್ದು ನೀರು ಹೊಸಲಿಗೆ ಅರ್ಶಿನ ಕುಂಕುಮ ಇಟ್ಟೋದು ಕಲ್ತಿದ್ದು ಏನಕ್ಕೆ? ನೀವು ಹಿಂದುತ್ವ ಪದವನ್ನ ಬಳಕೆ ಮಾಡಿಕೊಂಡು ಗರ್ಭೆಯನ್ನು ಸೃಷ್ಟಿ ಮಾಡಲಿಕ್ಕೆ ಮಾಡ್ತಿದ್ದೀರಾ? ನೀವು ಅಭಿವೃದ್ಧಿಗೋಸ್ಕರ ಬೇಕಾದ್ರೆ ಹೋರಾಟ ಮಾಡಿ. ಮೊನ್ನೆ ನಮ್ಮ ದಲಿತ ಒಬ್ಬ ಚೀಫ್ ಜಸ್ಟಿಸ್ ಅವ್ರನ್ನ, ಗವಾಯಿ ಅವ್ರನ್ನ ನೀವು ಶೂ ಅಲ್ಲಿ ಹಾಕ್ಸಿದ್ರಿ. ನೀವು ಹಾಕ್ಸಿಲ್ಲ ಅಂತಿದ್ರೆ ನೀವು ಹೋಗಿ ಧರಣಿ ಮಾಡಕ್ಕೆ ಸರ್ಕಾರಕ್ಕೆ ನೀವು ಒತ್ತಾಯ ಮಾಡಲಿಕ್ಕೆ ಏನಾಗಿತ್ತು? ಹಾಗಾದ್ರೆ ಇದರ ಒಳಸಂಚು ನಿಮಗಿದೆ. RSS ಅವರು, BJPಯವರು ಒಳಸಂಚಿದೆ. ಯಾವತ್ತಾದ್ರೂ ನಿಮ್ಮ ಯೋಗ್ಯತೆಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಿರುವಂತಹ ಸಂವಿಧಾನವನ್ನ RSS ಆದ ನೀವು, BJPಯವರಾದ ನೀವು ಒಂದು ದಿನ ಆದ್ರೂ ಒಪ್ಕೊಂಡಿದ್ದೀರಾ? ಒಪ್ಕೊಂಡಿಲ್ಲ. ಈ ಸರ್ಕಾರದವ್ರನ್ನ ಏನಾದ್ರೂ ಮಾಡಿ, ಏನಾದ್ರೂ ಒಂದು ಕುತಂತ್ರ ಮಾಡಿ ಸರ್ಕಾರವನ್ನ ಒಂದು ದಿಕ್ಕು ತಪ್ಪಿಸುವಂತ ದಾರಿಯನ್ನ ಮಾಡುವಂತ ಕೆಲಸವನ್ನ ಇವತ್ತು ನೀವು ಮಾಡ್ಕೊಂಡು ಬರ್ತಾ ಇದ್ದೀರಾ. ನಾವು ಹೇಳೋದಿಷ್ಟೇ, ನೀವು ಅಭಿವೃದ್ಧಿ ಪರ ಬೇಕಾದ್ರೆ ನಿಂತ್ಕೊಳ್ಳಿ, ನಾವು ನಿಮ್ಮ ಜೊತೆ ಕೈ ಜೋಡಿಸ್ತೀವಿ. ನಿಮ್ಮ ಮೋದಿ ಸರ್ಕಾರಕ್ಕೆ ನೀವು ಅರ್ಜಿ ಬರೀರಿ. ಫಸ್ಟ್ ನಿಮ್ಮ ಮೋದಿ ಸರ್ಕಾರಕ್ಕೆ ಅರ್ಜಿ ಬರೆದು ನೀವು ಈ ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿ ನಾವು ಸೋತಿದ್ದೇವೆ, ಮುಂದಿನ ದಿನಮಾನಗಳಲ್ಲಿ ಅಟ್ಲೀಸ್ಟ್ ನಾವು ಇನ್ನೊಂದು ಸೀಟ್ ನಾವು ಗೆಲ್ತೀವಿ, ನಮ್ಮ ಕೇಂದ್ರ ಸರ್ಕಾರದಿಂದ ಹಣ ಬಿಡುಗಡೆ ಮಾಡ್ರಿ ಅಂತ ಹೇಳ್ಬಿಟ್ಟು ನೀವು ಕೇಳಿ. ಅದರಲ್ಲಿ ಒಂದು ನ್ಯಾಯಯುತವಾದಂತ ಹೋರಾಟ ಇದೆ. ಅದನ್ನು ಬಿಟ್ಬಿಟ್ಟು ನೀವು RSS ನವರು ಗುಂಪು ಕಟ್ಕೊಂಡು ಇದೇ ಸರ್ವಾಧಾರ ಸಿದ್ಧಾಂತಗಳನ್ನ, ಗಾಂಧೀಜಿಯವರ ಹತ್ಯೆ ಮಾಡುವಂತಹ ಗೂಡ್ಸೆ ಅವರ ಸಿದ್ಧಾಂತಗಳನ್ನ ನೀವು ಪಾಲನೆ ಮಾಡಿಕೊಂಡು ಇವತ್ತು ದೇಶವನ್ನು ಹಾಳು ಮಾಡುವಂತ ಪರಿಸ್ಥಿತಿ ಇದೆ. ನಿಮ್ಮ ಯೋಗ್ಯತೆಗೆ ಯಾವತ್ತಾದ್ರೂ ನಿಮ್ಮ ಜೀವನದಲ್ಲಿ ರಾಷ್ಟ್ರಗೀತೆಯನ್ನ ಒಪ್ಕೊಂಡಿದ್ದೀರಾ? ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಂತಹ ಸಂವಿಧಾನವನ್ನು ಒಪ್ಕೊಂಡಿದ್ದೀರಾ? ಯಾಕೆ ನೀವು ಜಾತಿಗಳ ಮತ್ತೆ ನೀವು ಬೆಂಕಿ ಇಡೋ ಕೆಲಸಗಳು ಮಾಡ್ತಾ ಇದ್ದೀರಾ? ನಾನು ನೇರವಾಗಿ ನಿಮ್ಗೆ ಹೇಳೋದ್ರಿಂದ ಇಷ್ಟೇ, BJPಯವರಿಗೆ, RSS ನವರಿಗೆ ಮುಂದಿನ ದಿನಮಾನಗಳಲ್ಲಿ ನೀವೇನಾದರೂ ನಮ್ಮ ಸರ್ಕಾರದವರ
ಸರ್ಕಾರದವರ ವಿರುದ್ಧ ನೀವೇನಾದ್ರೂ ನಮ್ಮ ಸರ್ಕಾರದವರನ್ನ, ನಮ್ಮ ಸಚಿವರನ್ನ ಹಾಕ್ಬೋದು, ನಮ್ಮ ಮಂತ್ರಿಗಳನ್ನ ಹಾಕ್ಬೋದು, ಎಲ್ಲಾದ್ರೂ ಒಂದು ಕಡೆ ನೀವು ಅವಾಚ್ಯ ಶಬ್ದಗಳಿಂದ ನಿಲ್ಲಿಸಿದ್ರೆ ಮುಂದಿನ ದಿನಮಾನಗಳಲ್ಲಿ ನಿಮಗೆ ನೀವು ಇವತ್ತು ದೇಶಕ್ಕೆ ಬೆಂಕಿ ಹಚ್ಚೋ ಕೆಲಸ ಹೆಂಗ್ ಮಾಡ್ತಾ ಇದ್ದೀರಾ, ಶೂಗಳನ್ನ ಎಸೆಯೋದು ಇವೆಲ್ಲ ನಾವು ಆ ರೀತಿ ಮಾಡಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂತ ಪೆನ್ನಿಂದ ನಾವು ನಿಮ್ಗೆ ಕಾನೂನು ರೀತಿಯಲ್ಲಿ ನಾವು ನಿಮ್ಗೆ ಉತ್ತರ ಕೊಡಬೇಕಾಗುತ್ತೆ. ನೀವು ಇದನ್ನ ಗುರ್ಸ್ಕೊಳ್ಬೇಕು. ದಯವಿಟ್ಟು ಇದನ್ನ ಅರ್ದು ನಾವು ಇವತ್ತು ಜನಸ ಸರ್ಕಾರ, ಇವತ್ತು ರಾಜ್ಯ ಸರ್ಕಾರ ನಿನ್ನೆ ಒಂದು RSS ನ ಏನು ನಮ್ಮ ಪ್ರಿಯಾಂಕಾ ಸಾಹೇಬರು ಒಂದು RSS ಸರ್ಕಾರಿ ಜಾಗಗಳಲ್ಲಿ ಕಾರ್ಯಕ್ರಮಗಳನ್ನ ಮಾಡಬಾರ್ದು ಅಂತ ಏನು ಒಂದು ಅರ್ಜಿ ಮಾಡಿದ್ರು, ಅದಕ್ಕೆ ಸರ್ಕಾರ ನಿನ್ನೆ ನ್ಯಾಯಯುತವಾಗಿ ಒಂದು ಆದೇಶವನ್ನು ಕೊಟ್ಟಿದೆ. ಅದಕ್ಕೆ ನಾವು ನಮ್ಮ ಘನ ಸರ್ಕಾರಕ್ಕೆ ಒಂದು ಕೃತಜ್ಞತೆಯನ್ನು ಸಲ್ಲಿಸ್ತೇವೆ, ಅಭಿನಂದನೆಗಳನ್ನು ಸಲ್ಲಿಸಿದ್ದೇವೆ. ನನಗೆ ಕೆಪಿಸಿಸಿ ವತಿಯಿಂದ, ಕೆಪಿಸಿಸಿ ಪರಿಶಿಷ್ಟ ವಿಭಾಗದ ವತಿಯಿಂದ ನಮ್ಮ ರಾಜ್ಯಾಧ್ಯಕ್ಷರಾದಂತಹ DK ಶಿವಕುಮಾರ್ ಸಾಹೇಬರು, ಕೆಪಿಸಿಸಿ ಅಧ್ಯಕ್ಷರಾದಂತಹ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಇವರ ಆದೇಶದ ಮೇರೆಗೆ ನಮ್ಮ ಧರ್ಮಸೇನ ಸಾಹೇಬರು ಮತ್ತೆ ನಮ್ಮ AICC ಇನ್ಚಾರ್ಜ್ ಆಗಿರುವಂತಹ ವಿಶ್ವನಾಥ್ ಜಯಪಾಪ ನಾನು ಅಂತ ಹೇಳು ಆರಾಮ್ಗ ಕೂಲಾಗಿ ಕೂಲಾಗಿ ಆರಾಮಾಗಿ ಸರತ್ತೆ ಪರ್ಫೆಕ್ಟ್ ಆಯ್ತು. ಪ್ರಾಕ್ಟೀಸ್ ಮ್ಯಾನ್ ಮೇಡ್ ಪರ್ಫೆಕ್ಟ್. ನನ್ನ ಹೆಸರು ವಿಶ್ವನಾಥ್ ಅಂತ. ಈ ಹಿಂದೆ ನಾನು NSU ಜಿಲ್ಲಾಧ್ಯಕ್ಷನಾಗಿ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಸತತವಾಗಿ 5 ವರ್ಷಗಳ ಕಾಲ ಕಾಂಗ್ರೆಸ್ ಪಾರ್ಟಿಯಲ್ಲಿ ಕೆಲಸ ಮಾಡಿ, ತದನಂತರ ನಾನು ಮತ್ತೆ ನಾನು ಬಂದ್ಬಿಟ್ರೆ ಆತ್ಮೀಯ ಎಲ್ಲ ನನ್ನ ಪತ್ರಿಕಾ ಮಾಧ್ಯಮದವರಿಗೆ ಹಾಗೂ ನನ್ನ ಮಾಧ್ಯಮ ಮಿತ್ರರಿಗೆ ಎಲ್ಲರಿಗೂ ನಮಸ್ಕರಿಸುತ್ತಾ, ಇವತ್ತು AICC ಅಧ್ಯಕ್ಷರಾದಂತಹ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಹಾಗೂ ರಾಜ್ಯ KPCC ಅಧ್ಯಕ್ಷರಾದಂತಹ DK ಶಿವಕುಮಾರ್ ಸಾಹೇಬರು ಮತ್ತು AICC ಇನ್ಚಾರ್ಜ್ ಆಗಿರುವಂತಹ ನಮ್ಮ ಹೇಮರಾಜು ಸಾಹೇಬರು ಮತ್ತು ನಮ್ಮ ರಾಜ್ಯಾಧ್ಯಕ್ಷರಾದಂತಹ ಧರ್ಮಸೇನ ಅವರ ಆದೇಶದ ಮೇರೆಗೆ ನನಗೆ ಈ ಒಂದು KPCC ಜಿಲ್ಲಾ ಮಾಧ್ಯಮ ವಕ್ತಾರರಾಗಿ ನನಗೆ ಕೆಲಸ ಮಾಡಲಿಕ್ಕೆ, ಕಾಂಗ್ರೆಸ್ ಪಕ್ಷದ ಪರವಾಗಿ ಕೆಲಸ ಮಾಡಲಿಕ್ಕೆ ನನಗೆ ಆದೇಶ ಪತ್ರವನ್ನು ಕೊಟ್ಟಿದ್ದಾರೆ. ಅವರಿಗೆ ನನ್ನ ಹೃದಯಪೂರ್ವಕವಾದ ಧನ್ಯವಾದಗಳನ್ನು ತಿಳಿಸ್ತೇನೆ. ಹಾಗೂ ಈ ಒಂದು ಸಮಯದಲ್ಲಿ ಈ ಒಂದು ಪತ್ರಿಕಾಗೋಷ್ಠಿಗೆ ನನಗೆ ಸಹಕರಿಸುವಂತಹ ನನ್ನ ಆತ್ಮೀಯರಾದಂತಹ ಹಾಗೂ ನಮಗೆ ಅಣ್ಣ ಸ್ಥಾನದಲ್ಲಿರುವಂತಹ ನಾಗನರಸಿಂಹನವರು ಬಂದಿದ್ದಾರೆ, ಮತ್ತು ನಮ್ಮ ಸ್ನೇಹಿತರಾದಂತಹ ಮುನಿಲಣ್ಣವರು ಬಂದಿದ್ದಾರೆ, ಹಾಗೂ ಅಫ್ಸರ್ ಪಾಷನ್ ಅವರು ಬಂದಿದ್ದಾರೆ, ಹಾಗೂ ನಮ್ಮ ಸ್ನೇಹಿತರಾದಂತಹ ಲಕ್ಷ್ಮೀ ನರಸಿಂಹ ಅವರು ಬಂದಿದ್ದಾರೆ, ಹಾಗೂ ನಮ್ಮ ನಾರಾಯಣ ಅವರು ಬಂದಿದ್ದಾರೆ. ಎಲ್ಲರಿಗೂ ರಾಮನಾರಾಯಣ ಬಂದಿದ್ದಾರೆ, ಹಾಗೂ ಮತ್ತೆ ನಮ್ಮ ಗೋಕುಲ್ ಅವರು ಬಂದಿದ್ದಾರೆ. ಎಲ್ಲರಿಗೂ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ಏನಿವತ್ತು ನನಗೆ ಈ ಒಂದು ಆದೇಶ ಪತ್ರ ಕೊಟ್ಟಿದ್ದಾರೆ. ಹಾಗೆ ನಿನ್ನೆ ನಮ್ಮ ಈ ಒಂದು ಶಿಡ್ಲಘಟ್ಟ ತಾಲೂಕಿನ ರಾಜಗೌಡರು ಅವರನ್ನು ಭೇಟಿ ಮಾಡಿ ಅವರು ಸಹಿತ ನೀವು ತಾಲೂಕಿನಲ್ಲಿ ಒಂದು ಒಳ್ಳೆಯ ಕಾಂಗ್ರೆಸ್ ಪಕ್ಷಕ್ಕೆ ದುಡಿಬೇಕು ಅಂತೇಳಿ ಒಂದು ಆಶೀರ್ವಾದವನ್ನು ಕೊಟ್ಟಿದ್ದಾರೆ. ಹಾಗೂ ನಮ್ಮ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರಾದಂಥ ಸಹನಾ ರಾಜಗೌಡರು ಸಹಿತ ನಮಗೆ ಶುಭ ಹಾರೈಸಿದ್ದಾರೆ. ಅವರಿಗೆಲ್ಲರಿಗೂ ನಮಸ್ಕರಿಸುತ್ತಾ, ಇನ್ನೂ ಯಾರೆಲ್ಲ ಇನ್ನು ನಾಯಕರಿದ್ದಾರೆ ಅವ್ರನ್ನೆಲ್ಲ ನಾವು ಈ ಒಂದು ಸಮಯದಲ್ಲಿ ಭೇಟಿ ಮಾಡಿ ಈ ಒಂದು ತಾಲೂಕಿನಲ್ಲಿ ಈ ಒಂದು ಕಾಂಗ್ರೆಸ್ ಪಕ್ಷವನ್ನು ಕಟ್ಟಲಿಕ್ಕೆ ನಾವು ಸಹಿತ ಒಂದು ಪ್ರಯತ್ನ ಮಾಡ್ತೇವೆ ಅನ್ನೋ ಒಂದು
ಮನಸ್ಸಲ್ಲಿ ಇಟ್ಕೊಂಡು ಇವತ್ತು ನಮಗೆ ಜವಾಬ್ದಾರಿ ಕೊಟ್ಟಿದ್ದನ್ನು ನಾವು ನಿಷ್ಠಾವಂತವಾಗಿ ನಾವು ಮಾಡ್ತಾ ಇದ್ದೇವೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಈಗ ಜಿಲ್ಲಾ ಮಾಧ್ಯಮ ಕೆಪಿಸಿಸಿ ಜಿಲ್ಲಾ ಮಾಧ್ಯಮ ವಕ್ತಾರರಾಗಿ ಪರಿಶಿಷ್ಟ ವಿಭಾಗದಲ್ಲಿ ಜಿಲ್ಲಾ ಕೆಪಿಸಿಸಿ ಮಾಧ್ಯಮ ವಕ್ತಾರರಾಗಿ ಈಗ ಇಷ್ಟೊತ್ತು ಆರೋಪ ಮಾಡಿದ್ರಲ್ಲ ಬಿಜೆಪಿ RSS ಬಗ್ಗೆ ನೀವು ಹೇಳ್ತಾ ಇದ್ದೀರಿ, ಸಂವಿಧಾನಕ್ಕೆ ಗೌರವ ಕೊಡಲ್ಲ, ಸಂವಿಧಾನ ಒಪ್ಕೊಳ್ಳಲ್ಲ, ರಾಷ್ಟ್ರಗೀತೆ ಗೌರವ ಕೊಡಲ್ಲ ಅಂತ ಹೇಳ್ತಾ ಇದ್ದಾರೆ. ಆ್ಯಕ್ಚುಲಿ ಇಲ್ಲಿ ಇಡೀ RSS ಅನ್ನು ರಾಷ್ಟ್ರೀಯ ಸ್ವಯಂ ಸಂಘ ಅಂತ ಹೇಳಿರ್ತಾರೆ. ರಾಷ್ಟ್ರಕ್ಕಾಗಿ ದುಡಿತಾ ಇರೋರು ನಮ್ಮನ್ನು ಬ್ಯಾನ್ ಮಾಡೋದಕ್ಕೆ ನೀವ್ಯಾರು ಅಂತ ಹೇಳ್ತಾರೆ. ನಿಮ್ಮ ಇದರಲ್ಲಿ ಕ್ಲಾರಿಟಿ ಇಲ್ಲ ಅಂತ ಹೇಳ್ತಾರೆ. ಹೌದು ಸ್ವಾಮಿ, ನಮ್ದ್ರಲ್ಲಿ ಕ್ಲಾರಿಟಿ ಇಲ್ಲ. ನಾವು ಮುಕ್ತಕ್ಕೆ ಕೆಲಸ ನಾವು ಮಾಡಿಲ್ಲ. ಸಾರ್ವರ್ಕರು ಎಷ್ಟು ಸಾವಿರ ಜನ ಈ ದೇಶಕ್ಕೆ ಪ್ರಾಣ ಬಿಟ್ಟಿದ್ದಾರೆ, ಲಕ್ಷಾಂತರ ಜನ ಈ ದೇಶಕ್ಕೆ ಪ್ರಾಣ ಬಲಿದಾನಗಳನ್ನ ಕೊಟ್ಟು ಸ್ವತಂತ್ರ ತಂದಿರುವಂತಹ ದೇಶ ಇದು. ಆ ಸ್ವತಂತ್ರ ಕಟ್ಟಿನ ಒಂದು ಗುರುತಿಗಾಗಿ ಈ ಕಾಂಗ್ರೆಸ್ ಪಕ್ಷವನ್ನು ಕಟ್ಟಿರುವಂತವರು. ಇದೇ ಸಾರ್ವರ್ಕರ್ ಜೈಲಿನಲ್ಲಿ ಇದ್ದಾಗ 8 ಬಾರಿ ಕ್ಷಮಾಪಣಾ ಪತ್ರವನ್ನು ಬರೀತಾರೆ. ಅಂಥವ್ರ ಹೆಸರಿಟ್ಕೊಂಡಂತ ನೀವು ಹೆಂಗೆ ನಿಮ್ಮ ಸಿದ್ಧಾಂತಗಳನ್ನ ನಾವು ಒಪ್ಕೊಬೇಕು, ಪ್ರಜೆಗಳು ಒಪ್ಕೊಬೇಕು? ಈಗ RSS ಅವರು ಮತ್ತು ನೀವೇನು ಪ್ರಿಯಾಂಕಾ ಖರ್ಗೆ ಅವ್ರ ಬಗ್ಗೆ ಅವಹೇಳನವಾಗಿ ಮಾತಾಡಿದ್ರು ಅಂತ ಹೇಳ್ತಾರೆ. ಯಾರ ಬಗ್ಗೆ ನೀವು ಆರೋಪ ಮಾಡ್ತಾರೆ ನೇರವಾಗಿ? ಬಿಜೆಪಿ ನಾಯಕರ ಬಗ್ಗೆ. ಈಗ ಇಲ್ಲಿರ್ತಕ್ಕಂಥ BJP ಅಭ್ಯರ್ಥಿ ಆಗಿರ್ತಕ್ಕಂಥವರು ಸಿಕಲ್ ರಂಚನಗೌಡರು ನಿಮ್ಗೆ ತಾಕತ್ತಿದ್ರೆ RSSನ ಬ್ಯಾನ್ ಮಾಡಿ ಅಂತ ಹೇಳ್ತಿದ್ದಾರೆ ಮೊನ್ನೆ ಪತ್ರಿಕಾಗೋಷ್ಠಿಯಲ್ಲಿ. RSS ಬ್ಯಾನ್ ಮಾಡ್ತೀವಿ ಅಂತ ಯಾರು ಹೇಳಿಲ್ಲ. ಅದು ಅವರಾಗ ಅವರು ಕ್ರಿಯೇಟ್ ಮಾಡ್ಕೊಂಡು ಹೇಳೋದಂತ ವಿಚಾರ. ಅವರು ಒಂದು ಸಣ್ಣ ಸಮಸ್ಯೆ ಇಟ್ಕೊಂಡಿರ್ಬೋದು, ಆದರೆ ಅವರು ಯಾವುದೇ ಸರ್ಕಾರಿ ಶಾಲೆಗಳಲ್ಲಿ ಹೋಗ್ಬಿಟ್ಟು ಪ್ರಚೋದನಕಾರಿ ಮಕ್ಕಳಿಗೆ ಇವತ್ತು ನಾವು ಅಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ಪಾಠ ಮಾಡಕ್ ಹೋಗ್ಬೇಕಾದ್ರೆ ಶಿಕ್ಷಕರು ಬುಕ್ಸ್ ಏನ್ ಕೊಟ್ಟಿರುತ್ತೋ ಅದಕ್ಕೆ ಶಿಕ್ಷಕರಿದ್ದಾರೆ, ಪಾಠ ಮಾಡ್ತಾರೆ, ಆ ವಿದ್ಯಾನ ಕಲಿಸ್ತಾರೆ. ಇವರು ಸ್ಪೆಷಲ್ ಆಗಿ ಕಲಿಸುವಂತ ಸರ್ಕಾರದ ನಿಮ್ಗೆ ಆದೇಶ ಕೊಟ್ಟಿದ್ಯಾ? RSS ಸಿದ್ಧಾಂತಗಳನ್ನ ನೀವು ಸರ್ಕಾರಿ ಶಾಲೆಗಳಲ್ಲಿ, ಸರ್ಕಾರಿ ಸ್ಕೂಲ್ಗಳಲ್ಲಿ ನೀವೆಲ್ಲ ಈ ಪ್ರಚೋದನಕಾರಿ ಹೇಳಿಕೆಗಳನ್ನ ನೀವು ಈಗಲಿಂದಲೇ ಉತ್ಪತ್ತಿ ಮಾಡಬೇಕಾ? ನಿಮ್ಮ ಸಿದ್ಧಾಂತಗಳನ್ನ ನಾವು ಕೇಳಿದೀವಿ. ನೀವೆಲ್ಲೆಲ್ಲಿ ಏನೇನು ಪ್ರಚೋದನೆ ಮಾಡ್ತಾ ಇದ್ದೀರಾ, ಏನೇನು ನಿಮ್ಮ ಒಂದು ಹೇಳಿಕೆಗಳು ಯಾವ ರೀತಿ ಇದೆ ಅಂತ ನಮ್ಗೆ ಗೊತ್ತು. ಸಂವಿಧಾನವನ್ನೇ ಬದಲಾಯಿಸಿಕೊಳ್ಳುವಂತ ನೀವು ಇವತ್ತು ಕೋರ್ಟ್ ಹಾಕೊಂಡು ನೀವು ಪಥಸಂಚಲನ ಮಾಡ್ತೀರಾ. ಹಾಗಾದ್ರೆ ನಮ್ಮ ದಲಿತರಿಗೆ ನೀವು ಕತ್ತಿ ಹಿಡ್ಕೊಂಡು ಪಥಸಂಚಲನ ಮಾಡ್ತೀವಿ ಒಪ್ಕೊಳ್ತೀರಾ ನೀವು? ಅದಕ್ಕೆ ಸರ್ಕಾರ ಅನುಮತಿ ಕೊಡುತ್ತಾ? ಕೊಡಿಸಿ ನಮ್ಗೆ. ಹಾಗಾದ್ರೆ ನಾವು ಕತ್ತಿ ಹಿಡ್ಕೊಂಡು ಪ್ರಚಾರ ಮಾಡ್ತೀವಿ. ನಾವು ಕಾನೂನು ರೀತಿಯಲ್ಲಿ ಹೋಗ್ಬೇಕು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ್ದಾರೆ, ನಾವು ಕತ್ತಿಗಳು ಎತ್ಕೊಳ್ಬಾರ್ದು, ನಾವು ಪೆನ್ನಿನ ಮೂಲಕ ಉತ್ತರ ಕೊಡಬೇಕು ಅಂತ. ಆ ಒಂದು ನಿಟ್ಟಿನಲ್ಲಿ ನಾವು ಇವತ್ತು ಕಾನೂನು ರೀತಿಯಲ್ಲಿ ನಾವು ಮಾತಾಡ್ತಾ ಇದ್ದೀವಿ, ಕಾನೂನು ರೀತಿಯಲ್ಲೇ ಹೋಗ್ತಾ ಇದ್ದೀವಿ. ನಾವು ಬೆಂಕಿ ಹಚ್ಚೋ ಕೆಲಸ ಮಾಡ್ತಾ ಇಲ್ಲ. ನಾವು ಶಾಂತಿಯುತವಾಗಿ ಹೋಗ್ತಾ ಇದ್ದೀವಿ, ಶಾಂತಿಯುತವಾಗೇ ಇರ್ತೀವಿ, ಶಾಂತಿಯುತವಾಗಿ ಉತ್ತರ ಕೊಡ್ತೀವಿ. ಈಗ ನಿನ್ನೆ ಒಂದು ಅನುಮೋದನೆ ಕ್ಯಾಬಿನೆಟ್ ಮೀಟಿಂಗಲ್ಲೇ ಪಾಸ್ ಆಗಿದೆ. ಸಾರ್ವಜನಿಕ ಸ್ಥಳಗಳಲ್ಲಿ RSSನ ಪಥಸಂಚಲನ ಇರಬಾರ್ದು ಅಂತ ಹೇಳಿದ್ದಾರೆ. ಅದು ಈಗ 19ನೇ ತಾರೀಕು ಶಿಬಿರಾಟದಲ್ಲಿದೆ. ಅದಕ್ಕೆ ಅನ್ವಯ ಆಗುತ್ತಾ? ಸರ್ಕಾರ ಇನ್ನು ನೀವು ಏನು ತಗೊಳ್ಳೋದು ತೀರ್ಮಾನ ತಗೊಂಡ್ರೆ ಅದಕ್ಕೆಲ್ಲ ನಾವು ಸಿದ್ಧರಾಗಿದ್ದೀವಿ. ಎಲ್ಲ ಈಗ RSS ಮಾತ್ರನ ಇದು ಎಲ್ಲ ಸಮುದಾಯದ ಮೆರವಣಿಗೆಗಳಿಗೂ ಇದು ಅನ್ವಯ ಆಗುತ್ತೆ ಅಂತ ಹೇಳ್ತೀವಿ. RSS ಮಾತ್ರ ಕಡ್ಡಾಯವಾಗಿ ಅನುಮತಿ ಪಡಿಬೇಕಾ? ಎಲ್ಲ ಸಮುದಾಯಗಳು ಮಾಡ್ತಾರಲ್ಲ ಮೆರವಣಿಗೆ, ಅದಕ್ಕೂ ಅನ್ವಯ ಆಗುತ್ತೆ ಅಂತ ಎಲ್ಲ ಸಂಘ ಸಂಸ್ಥೆಗಳಿಗೂ ಸೇರಿ ಮಾಡಿರುವಂಥದ್ದು.